ಜೈ ಭೀಮ್ ನ್ಯೂಸ್ಗೆ ಸ್ವಾಗತವನ್ನು ಬಯಸುತ್ತಾ ಏನು ಈ ದಿನ ನಮ್ಮ ಜೂಲಿಪಾಳ್ಯ ಗ್ರಾಮ ಪಂಚಾಯತಿಗೆ ಸೇರಿದ ಪೈಪಾಳ್ಯ ಗ್ರಾಮದಲ್ಲಿ ಶೆಟ್ಲು ಪರಸೆ ಅಂತ ಒಂದು ವಿಜೃಂಭಣೆಯ ಜಾತ್ರೆ ಮಹೋತ್ಸವ ನಡೀತಾ ಇದೆ. ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ನಮ್ಮ ಹರಿನಾಥ ರೆಡ್ಡಿ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಈ ದಿನ ಹರಿನಾಥ ರೆಡ್ಡಿ ಅವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ. ಹಾಗಾಗಿ ನಾವೆಲ್ಲರೂ ಕೂಡ ಈ ಒಂದು ಜೂಲಿಪಾಳ್ಯ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸೇರ್ಪಡುವ ಎಲ್ಲ ಹಳ್ಳಿಗಳ ವಿದ್ಯಾರ್ಥಿಗಳು, ಹಿರಿಯರು, ಮುಖಂಡರು ಎಲ್ಲ ಕೂಡ ಇಲ್ಲಿ ನೆಡಂಪಲ್ಲಿ ಕ್ರಾಸ್ ಅಲ್ಲಿ ನಾವು ಒಂದು ಸಭೆ ಸೇರಿದ್ದೀವಿ. ಈ ಸಭೆ ಮುಖಾಂತರ ಈ ಒಂದು ಹರಿನಾಥ ರೆಡ್ಡಿಯವರ ನೇತೃತ್ವದಲ್ಲಿ ಈಗ ನಾವು ಶೆಟ್ಲು ಪರಸೆ ಹತ್ರ ಬೈಕ್ ರ್ಯಾಲಿ ಮುಖಾಂತರ ಪೈಪಾಲ್ಯ ಶೆಟ್ಲು ಪರಸೆ ಹತ್ರ ನಾವು ಬೈಕ್ ರ್ಯಾಲಿ ಮುಖಾಂತರ ಅವರನ್ನು ಸ್ವಾಗತಿಸುತ್ತಿದ್ದೇವೆ. ಅದೇ ರೀತಿಯಾಗಿ ಅವರು ಈಗ ಅನ್ನದಾನ ಕಾರ್ಯಕ್ರಮವನ್ನು ಶೆಟ್ಲು ಪರಸೆಯಲ್ಲಿ ಏರ್ಪಾಡು ಮಾಡಿದ್ದಾರೆ. ಅದೇ ರೀತಿಯಾಗಿ ಉಚಿತ ಆಟೋ ವ್ಯವಸ್ಥೆ, ಹೆಣ್ಣು ಮಕ್ಕಳಿಗೆ, ತಾಯಂದಿರಿಗೆ ಉಚಿತ ಬಲೆ ವ್ಯವಸ್ಥೆಯನ್ನು ಈಗ ಮಾಡಿದ್ದಾರೆ. ಅವರಿಗೆ ಒಳ್ಳೆಯದಾಗಲಿ ಅಂತ ಬಯಸ್ತಾ ಇದ್ದೀವಿ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಬೋಡಕದಿರೆಪಲ್ಲಿಯ ಯುವ ಮುಖಂಡರಾದಂಥ ಸುದರ್ಶನ್ ನಾಯ್ಡುರವರು ಕೂಡ ಸಾಥ್ ನೀಡಿ ಅವರ ಒಂದು ನೇತೃತ್ವದಲ್ಲಿ ಒಂದು ಎಲ್ಲ ಕಾರ್ಯಕ್ರಮಗಳು ವಿಜೃಂಭಣೆಯಿಂದ ಮುನ್ನುಗ್ತಾ ಇದ್ದಾವೆ ಅಂತ ಭಾವಿಸ್ತಾ ಇನ್ನೇನು ಈಗ ಅವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಹೇಳುತ್ತೇನೆ. ಬಾಗೇಪಲ್ಲಿ ತಾಲೂಕಿನ ಐತಿಹಾಸಿಕ ಪೈಪಾಳ್ಯ ಗ್ರಾಮದ ಶೆಟ್ಲು ಪರಿಷೆಯ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ನಡೆಯಿತು. ಈ ಶೆಟ್ಲು ಪರಿಷೆಯ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಜಾತ್ರೆಯ ಅಂಗವಾಗಿ ಹರಿನಾಥ ರೆಡ್ಡಿ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಭಕ್ತರಿಗೆ ಅನ್ನದಾನ ಮತ್ತು ಹಳ್ಳಿಯವರಿಗೆ ಉಚಿತ ಆಟೋ ಸಂಚಾರ ವ್ಯವಸ್ಥೆ ಹಾಗೂ ಮಹಿಳೆಯರಿಗೆ, ಮುತ್ತೈದರಿಗೆ ಬಳೆ ಬಾಗಿನ ಅರ್ಪಿಸಲಾಗಿದೆ. ಈ ಜಾತ್ರಾ ಮಹೋತ್ಸವದಲ್ಲಿ ಕೇಂದ್ರ ಸಚಿವರಾದ ಕೇಶವ ರೆಡ್ಡಿ, ಹರಿನಾಥ ರೆಡ್ಡಿ, ಚಂದ್ರಶೇಖರ್ ರೆಡ್ಡಿ, ಸುದರ್ಶನ್ ನಾಯ್ಡು, ಪೈಪಾಳ್ಯ ಜಗನ್ನಾಥ್ ಮತ್ತು ಬೋಡಿಕದಿರೆಪಲ್ಲಿ ನಾಗಾರ್ಜುನ ವಕೀಲರು ಮತ್ತು ಚಂದ್ರನಾಯ್ಡು ಸೇರಿದಂತೆ ಇನ್ನೂ ಅನೇಕರು ಭಾಗಿಯಾಗಿದ್ದರು. ದಾಸರಿ ನರಸಿಂಹಮೂರ್ತಿ, ಬಾಗೇಪಲ್ಲಿ. ಜೈ ಭೀಮ್ ನ್ಯೂಸ್ 24x7 ಇದು ಬಹುಜನರ ನ್ಯಾಯಕ್ಕಾಗಿ. ಗ್ರಾಮದ ಪುರಾತನ ಪ್ರಸಿದ್ಧಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಸನ್ನಿಧಿಗೆ ಜಾತ್ರೆ ಮಹೋತ್ಸವಕ್ಕೆ ಬಂದಿದ್ದು. ಈ ಜಾತ್ರೆಯ ಈ ಲಕ್ಷ್ಮೀ ನರಸಿಂಹಸ್ವಾಮಿ ಅಂದ್ರೆ ಪುರಾತನ ಪ್ರಸಿದ್ಧಿಯಿಂದ ಭೂಮಿಯಲ್ಲಿ ಉದ್ಭವವಾಗಿರುವಂತಹ ನರಸಿಂಹ ಮೂರ್ತಿ. ಅಂದ್ರೆ ನಾನು ಕಂಡಂಗೆ 2013ರಲ್ಲಿ ಏನು ವಿಶೇಷತೆ ಇಲ್ಲ, ಅಲ್ಲಿ ದೇವಸ್ಥಾನ ಇತ್ತು. ಅದೇ ಪ್ರಕಾರ ಅರಿಕೆ ಮಾಡಿಕೊಂಡು ಸುಮಾರು ಜನ ಭಕ್ತಾದಿಗಳು ಬಂದು ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ದೇವಸ್ಥಾನವೂ ಸಹ ಅಭಿವೃದ್ಧಿಗೊಂಡಿದೆ. ಅದರಂತೆ ಅಭಿವೃದ್ಧಿಗೆ ತಕ್ಕಂತೆ ನಾವು ಈ ದಿನ ನಾನು ಮತ್ತೆ ನಮ್ಮ ಹಿರಿಯರು ಪೂಜ್ಯರಾದಂತಹ ಕೇಶವರೆಡ್ಡಿ ಅಪ್ಪನವರ ಜೊತೆಗೆ ಬಂದು ಈ ಜಾತ್ರೆಯ ಮಹೋತ್ಸವಕ್ಕೆ ನಮ್ಮ ಮುಖಂಡರಾದಂತಹ ಸುದರ್ಶನ್ ನಾಯ್ಡು, ಜಗನ್ನಾಥ್, ಮತ್ತೆ ಚಂದ್ರಶೇಖರ್ ರೆಡ್ಡಿ, ವೆಂಕಟೇಶ್ ಅಣ್ಣ, KH ನಾರಾಯಣ ಸ್ವಾಮಿ ಅಣ್ಣ, ಮತ್ತೆ ಹಲವಾರು ಮುಖಂಡರು, ಚನ್ನಕೇಶ್ವರಣ್ಣ ಎಲ್ಲರೂ ಸೇರಿಕೊಂಡು ಈ ಜಾತ್ರೆಗೆ ಬಂದಿದ್ವಿ. ಈ ಜಾತ್ರೆಯಲ್ಲಿ ನಮ್ಮ ಮುಖಂಡರು ಮತ್ತೆ ಹಲವಾರು ನಮ್ಮ ಹರಿನಾಥ ರೆಡ್ಡಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಸುಮಾರು 1,500 ಹೆಣ್ಣು ಮಕ್ಕಳಿಗೆ ಬಲೆ ವಿತರಣಾ ಕಾರ್ಯಕ್ರಮ, ಮತ್ತೆ ಸುಮಾರು ಜನ ಬಂದು ಹೋಗಕ್ಕೆ ತುಂಬಾ ಕಷ್ಟಕರವಾಗಿದೆ. ಯಾಕಂದ್ರೆ ಬೆಟ್ಟ ಗುಡ್ಡಗಳಲ್ಲಿ ಇರೋದ್ರಿಂದ ಎಲ್ಲ ಆಟೋ ವ್ಯವಸ್ಥೆ ಮಾಡಿದ್ವಿ. ಪ್ರತಿಯೊಂದು ಅಲ್ಲಿಗೂ ಸಹ ಆಟೋ ವ್ಯವಸ್ಥೆನೂ ಮಾಡಿದ್ವಿ. ಮತ್ತೆ ಅದರ ಜೊತೆಗೆ ಅನ್ನ ಪ್ರಸಾದ ವಿನಿಯೋಗನೂ ಮಾಡಿದ್ವಿ. ತುಂಬಾ ಸಂತೋಷವಾಗಿದೆ. ಅರಿಕೆ ಯಾರಾದ್ರೂ ಪ್ರತಿಯೊಬ್ಬ ಭಕ್ತರು ಬಂದು ಇಲ್ಲಿ ಅರಿಕೆ ಮಾಡಿಕೊಂಡ್ರೆ ಈ ಅರಿಕೆಯ ಪ್ರಕಾರ ಅವರ ಆಸೆ ಈಡೇರ್ತಾದಂತ ಒಂದು ಪ್ರತೀತಿಯೂ ಸಹ ಇದೆ. ನಮ್ಮ ಹಿರಿಯರು, ನಮ್ಮ ಪೂಜ್ಯರು, ನಮ್ಮ ಅಪ್ಪನವರ ಕಾಲದಿಂದ ಸಹ ಈ ಪ್ರತೀತಿ ಇದೆ. ಇದನ್ನ ಜನರು ಅದೇ ಮುಂದುವರಿಸಿಕೊಂಡು ಹೋಗ್ತಾರೆ.